ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಅಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಕೋತಿ ತಾನು ಕೆಟ್ಟಿದ್ದಲ್ಲದೆ ವನ ಹಾಳು ಮಾಡ್ತಾರೆ. ಕಾಡೇ ಹಾಳಾದ್ಮೇಲೆ ಕೋತಿಗೆ ಆಶ್ರಯವೆಂತು. ಪಾಕಿಸ್ತಾನ ಕೋತಿಕತೆಗಿಂತ ಭಿನ್ನವಾಗಿಲ್ಲ. ಭಾರತದ ನೆಮ್ಮದಿ ಹಾಳು ಮಾಡುವುದಕ್ಕಾಗಿ ಸಾಕಿದ ಭಯೋತ್ಪಾದಕರು ರಕ್ತ ಹರಿಸಿ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನ ಬೆತ್ತಲು ಮಾಡುತ್ತಿದೆ. ಒಂದು ಕಡೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದವರ ಗುರುತು ನೋಡಿ ನಿರ್ದಯವಾಗಿ ರಕ್ತ ಹರಿಸಿದರೆ ಸತ್ತವರು ಶಿಯಾ ಮುಸ್ಲಿಂ, ಶಿಯಾ ಸುನ್ನಿ ಜನಾಂಗೀಯ ದ್ವೇಷಕ್ಕೆ ಹತ್ಯೆ ನಡೀತಾ ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿ ದಿನಾ ದೀಪಾವಳಿಗೆ ಒಂದು ಕಡೆ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಟೆರರ್ ಹುಡುಕಿ ಅಪರಿಚಿತರು ಹೊಸಿಕೆ ಹಾಕಿದರೆ, ಮತ್ತೊಂದು ಕಡೆ ಭಯೋತ್ಪಾದಕರ ಗುಂಡಿಗೆ ಅಮಾಯಕರು ಬಲಿಯಾಗುತ್ತಿದ್ದಾರೆ. ಬಲೂಚಿಸ್ತಾನ ಪ್ರತ್ಯೇಕವಾದಿಗಳು ಸೈನಿಕ ನೆಲೆಯ ಮೇಲೆ ದಾಳಿ ನಡೆಸಿ 100ಕ್ಕೂ ಮಿಕ್ಕಿ ಸೈನಿಕರ ಹತ್ಯೆ ಮಾಡಿ ಇಡೀ ಒಂದು ಪ್ರದೇಶ ಕೊಂಡಿದೆ ಎಂದರೆ ಸುಮ್ಮನೇನ? ಪಾಕಿಸ್ತಾನ ಸೈನ್ಯ ಬಲ ವಿಶ್ವ ಮಟ್ಟದಲ್ಲಿ ಬೆತ್ತಲು. ಅವರ್ಯಾರು ಕರೆಸಲು ಊಹಿಸಲಿಕ್ಕಿಲ್ಲ. ಮನೆ ಮಂದಿ ಮನೆಯಿಂದ ಹೊರಟವರು ಭಾರತದವರಿಗೆ ಹೋಗುತ್ತಾರೆ ಎನ್ನುವ ಸಣ್ಣದೊಂದು ಅನುಮಾನವೂ ಬಂದಿರಲಿಕ್ಕಿಲ್ಲ. ಆರಾಮಾಗಿ ಪ್ರಯಾಣಿಸುತ್ತಿದ್ದವರು ಕ್ಷಣ ಮಾತ್ರದಲ್ಲಿ ಹೆಣವಾಗಿದ್ದಾರೆ. ಸತ್ತವರು ಮನುಷ್ಯರು, ಒಂದವರು ಮನುಷ್ಯರೇ, ಆದರೆ ಮಾನವ ರೂಪಿ ರಕ್ಕಸರು. ಯಾವ ಧರ್ಮ ಅಡಿ ಬಡಿ ಕಡಿ ಕೊಚ್ಚು ಕೊಲ್ಲು ಅನ್ನತ್ತೆ. ಒಂದವರು ಅಕ್ಷತಾ ಕನ್ಯರ ಕನಸು ಕಾಣುವ ಧರ್ಮಾಂಧರು. ಹಾಗಾದರೆ ಬಲೂಚಿಸ್ತಾನದಲ್ಲಿ ನಡೆದಿದ್ದರು, ನೋಡಿಕೊಂಡು ಬರೋಣ ಬನ್ನಿ. ಅಪರಿಚಿತರು ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ವಾಹನ ತಡೆದು ನಿಲ್ಲಿಸಿದ್ದಾರೆ. ಗುರುತು ಚೀಟಿ ತಪಾಸಣೆ ನೆಪದಲ್ಲಿ ಬಸ್ಸಿನಿಂದ ಪ್ರಯಾಣಿಕರ ಕೆಳಗಿಳಿಸಿದ್ದಾರೆ. ನಂತರ ನಡೆದಿದ್ದು ನರಮೇಧ. ಸತ್ತವರೆಲ್ಲರೂ ಶಿಯಾ ಪಂಗಡಕ್ಕೆ ಸೇರಿದರು. 33 ಜನ ಅಮಾಯಕರು ಪ್ರಾಣ ಕಳೆದುಕೊಂಡರೆ 5 ಜನ ಗಂಭೀರ ಗಾಯಗೊಂಡಿದ್ದಾರೆ. ಗುರುತಿನ ಚೀಟಿ ತಪಾಸಣೆ ನಡೆಸಿ ಶಿಯಾ ಎನ್ನುವುದು ಖಾತ್ರಿ ಆದ ನಂತರ ಹತ್ಯೆ ಮಾಡಲಾಯ್ತಾ ಗೊತ್ತಿಲ್ಲ. ಭಯೋತ್ಪಾದಕರು ಮಾನವ ರೂಪಿ ಸೈತಾನರು ಬಸ್ ಟ್ರಕ್ ಗುರಿಯಾಗಿಸಿ ದಾಳಿ ನಡೆಸಿದ್ದಾರೆ. 10 ವಾಹನಗಳಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಪಾಕಿಸ್ತಾನ ರಾರಾಶಮ್ ಜಿಲ್ಲೆ ಪಂಜಾಬ್ ಬೆಲೂಚಿಸ್ತಾನ ಸರಿಹದ್ದಿನಲ್ಲಿ ಶಸ್ತ್ರಸಜ್ಜಿತ ಭಯೋತ್ಪಾದಕರು ವಾಹನ ತಡೆದು ದುಷ್ಕೃತ್ಯ ನಡೆಸಿದ್ದಾರೆ. ಮೃತರೆಲ್ಲರೂ ಪಂಜಾಬ್ ಪ್ರಾಂತ ನಿವಾಸಿಗಳು. ದಾಳಿಗೆ ಭಯೋತ್ಪಾದಕ ಕೃತ್ಯ ಕಾರಣ ಎಂದು ಬಲೂಚಿಸ್ತಾನ ಮುಖ್ಯಮಂತ್ರಿ ಅವಲತ್ತುಕೊಂಡಿದ್ದಾರೆ. 2023 ಅಕ್ಟೋಬರ್ ತಿಂಗಳಲ್ಲಿ ಬೆಲೂಚಿಸ್ತಾನ ಕೆಚ್ ಜಿಲ್ಲೆ ಟರ್ಬತ್ನಲ್ಲಿ ಪಂಜಾಬ್ ಪ್ರಾಂತದ 6 ಕಾರ್ಮಿಕರ ಹತ್ಯೆ ಮಾಡಲಾಗಿತ್ತು. 2015ರಲ್ಲೂ ಇದೇ ರೀತಿಯ ಟರ್ಬತ್ ಬಳಿ ನಡೆದ ದಾಳಿಯಲ್ಲಿ 20 ಕಾರ್ಮಿಕರು ಮೃತಪಟ್ಟಿದ್ದರು. ಎಲ್ಲರೂ ಪಂಜಾಬ್ ಪ್ರಾಂತದ ಕಾರ್ಮಿಕರು. ಮೊನ್ನೆ ಜಮ್ಮು ಕಾಶ್ಮೀರ ರಿಯಾಸಿನಲ್ಲಿ ನಡೆದ ಬಸ್ ಮೇಲಿನ ದಾಳಿಯಲ್ಲೂ ಪಾಕಿಸ್ತಾನದ ಭಯೋತ್ಪಾದಕರ ಕೈವಾಡ ಇದೆ ಎನ್ನಲಾಗಿದೆ. ಬಸ್ ಮೇಲೆ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಮಕ್ಕಳು ಸೇರಿ 10 ಪ್ರಯಾಣಿಕರು ಮೃತಪಟ್ಟಿದ್ದರು. ಈ ದಾಳಿ ಹಿಂದೆ ಪಾಕಿಸ್ತಾನ ಎಲ್ಇಟಿ ಭಯೋತ್ಪಾದಕರ ಕೈವಾಡವಿದೆ ಎನ್ನಲಾಗುತ್ತಿದೆ. ಉಗ್ರರು ಬಸ್ಸಿನ ಮೇಲೆ 20ರಿಂದ 40 ಸುತ್ತು ಗುಂಡು ಹಾರಿಸಿದ್ದರು. ಗುಂಡು ಚಾಲಕನಿಗೆ ತಾಗಿ ನಿಯಂತ್ರಣ ತಪ್ಪಿದ ಬಸ್ ಕಂದಕಕ್ಕೆ ಉರುಳಿತು. ಪಂಜಾಬ್ ಹಿನ್ನೆಲೆ ಏನು ಗೊತ್ತಾ? ಪಾಕಿಸ್ತಾನ ಪ್ರಾಂತ ಪಂಜಾಬ್ ಹಿಮಾಲಯ ತಪ್ಪಲು ಹಾಗೂ ಭಾರತದ ರಾಜಸ್ಥಾನದ ನಡುವೆ ಬರುತ್ತದೆ. ವಿಸ್ತೀರ್ಣ 2.06432 ಚದರ ಕಿಲೋಮೀಟರ್. ಆಡಳಿತ ಕೇಂದ್ರ ಲಾಹೋರ್. ಸಿಂಧು ಉಪನದಿ ಜೀಲಂ, ಚೀನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೆಜ್ ಹರಿಯುತ್ತೆ. ಜೀಲಂ ಜಮ್ಮು ಕಾಶ್ಮೀರ ಗಡಿಯಾಗಿ, ರಾವಿ ಮತ್ತು ಸಟ್ಲೆಜ್ ನಡಿ ಪಂಜಾಬ್ ರಾಜ್ಯದ ಗಡಿಯಾಗಿ ಹರಿಯುತ್ತದೆ. ನದಿ ಹರಿಯುವ ಪ್ರದೇಶ ಫಲವತ್ತಾದ ಮೆಕ್ಕಲು ಮಣ್ಣಿನ ಭೂಮಿ. ಪಂಜಾಬ್ ಉತ್ತರದಲ್ಲಿ ಮರ್ರಿ ಮತ್ತು ರಾವಲ್ ಹಿಂಡಿ ಬೆಟ್ಟಗಳಿವೆ. ಪಂಜಾಬ್ ಸಮುದ್ರ ಮಟ್ಟದಿಂದ 2.269 ಕಿಮಿ ಎತ್ತರ. ಪಂಜಾಬ್ ಆಡಳಿತಗಾರಿ ಗವರ್ನರ್ ನೋಡಿಕೊಳ್ಳುತ್ತಿದ್ದು, ಪಾಕಿಸ್ತಾನ ರಾಜ್ಯಾಧ್ಯಕ್ಷ ಗವರ್ನರ್ ನೇಮಕ ಮಾಡುತ್ತಾರೆ. ಆಡಳಿತಕ್ಕೆ ಸಹಕರಿಸಲು ಪ್ರಾಂತ್ಯ ಸರ್ಕಾರವಿದೆ. 5 ವಿಭಾಗ, 19 ಜಿಲ್ಲೆ, 75 ತಹಸೀಲ್ಗಳಾಗಿ ವಿಂಗಡಿಸಲಾಗಿದೆ. ಪಂಜಾಬ್ ಪ್ರಮುಖ ಬೆಳೆ ಗೋಧಿ, ಹತ್ತಿ, ಭತ್ತ, ದ್ವಿದಳ ಧಾನ್ಯ, ಕಬ್ಬು, ಮೆಕ್ಕೆಜೋಳ, ಎಣ್ಣೆ ಬೀಜ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.